ಶ್ರೇಯಸ್, ವೆಲ್ಕಮ್ ಟು ಅವರ್ ಚಾನಲ್. ತುಂಬಾ ಫೇಮಸ್ ಪರ್ಸನ್ಸ್ ನ ಕೇಳಿದ್ರೆ ಎಷ್ಟಪ್ಪ ನಿಂದು IT ಪ್ಯಾಕೇಜ್ ಅಂದ್ರೆ 30 ಲಕ್ಷ 50 ಲಕ್ಷ 1 ಕೋಟಿ ರೂಪಾಯಿ ಪ್ಯಾಕೇಜ್ ಅಂತ ಹೇಳ್ತಾರೆ. ಸೊ ನಿಜ ಸಿಗುತ್ತಾ? ನಿಜವಾಗ್ಲೂ ಖಂಡಿತ ಸಿಗುತ್ತೆ. ಇವಾಗ ಅವರೇಜ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಂದು 4 ಇಯರ್ಸ್ ಅರೌಂಡ್ ಇದಾರೆ ಅಂದ್ರೆ 15 to 20 lakhs ಸಿಗುತ್ತೆ ಅವ್ರಿಗೆ. ಒಂದು 8 ಇಯರ್ಸ್ ಇದಾರೆ ಅಂದ್ರೆ ಒಂದು 25 to 30 lakhs ಸಿಗುತ್ತೆ. ಸೊ ಇದು ಫ್ಯಾಕ್ಟ್. ಯಾಕಂದ್ರೆ ನಾವು ಸುಳ್ಳು ಹೇಳ್ಬಾರ್ದು. ನೀವು ಒಂದು ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಸೊ ಕಮ್ಮಿ ಸ್ಯಾಲರಿ ಕೊಡ್ಬೋದು ಅಲ್ಲಿ. ಸೊ ನೀವು ಒಂದು MNC ಹೋಗಿದ್ದೀರಾ ಅಂದ್ರೆ ಸೊ ನಿಮ್ ಸ್ಕಿಲ್ ಬೇಸ್ಡ್ ಆಗಿ ನಿಮ್ ಸ್ಯಾಲರಿ ಸಿಗುತ್ತೆ. ಸೊ ಇವನ್ ನನಗೆ ಗೊತ್ತಿರೋ ಫ್ರೆಂಡ್ಸ್ ಇವತ್ತು ಪ್ಯಾಕೇಜ್ 80-90 lakhs ಕೂಡ ಇದೆ. ಸೊ ಅವ್ರು ಅರೌಂಡ್ 10-12 years ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಓಕೆ, ಈಗ ನೀವ್ ಹೇಳಿದ ಪ್ರಕಾರ ಸಿಗುತ್ತೆ, ಬಟ್ ಎಲ್ಲರಿಗೂ ಸಿಗೋದಿಲ್ಲ ಅಂತ ಯಾವ್ದೋ ಒಂದು ಡಿಸ್ಕಷನ್ ಮಾತಾಡ್ತಿದ್ಬೇಕಾದ್ರೆ IT ಅಲ್ಲಿ ಹೈ ಪ್ಯಾಕೇಜ್ ಒಂದು ಕ್ಯಾಟಗರಿ ಒಂದು ಸರ್ಟನ್ 10% ಸಿಗುತ್ತೆ. ಇನ್ ಅವರೇಜ್ ಪ್ಯಾಕೇಜ್ ಎಲ್ಲ ಬಿಲೋ 30,000 ಇರುತ್ತೆ ಅಂತ ನಿಜನಾ? ಈಗ ಒಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಎಲ್ಲಾ ಕಂಪನೀಸ್ ಅಲ್ಲೂ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ಹೈರ್ ಮಾಡ್ತಾರೆ. ಓಕೆ. ಸೊ ಈಗ ನಾನ್ ಟೆಕ್ನಿಕಲ್ ಸೈಡ್ ಬರೋರು ಏನಂದ್ರೆ ಇವಾಗ ಜಸ್ಟ್ ಡಾಕ್ಯುಮೆಂಟ್ ಪ್ರೊಸೆಸಿಂಗ್ ಇರ್ಬೋದು, ಅವರು ಅದೇ ಕಂಪನಿ ಅಟೆನ್ಸ್ ಎಲ್ಲ ಕೆಲಸ ಮಾಡ್ಬೋದು, ಮೈಕ್ರೋಸಾಫ್ಟ್ ಕೆಲಸ ಮಾಡ್ಬೋದು, ಅವರು ಕೆಲಸ ಮಾಡ್ಬೋದು. ಬಟ್ ಅವ್ರ ಪ್ರೊಫೈಲ್ ಏನಿದೆ, ಅವ್ರು ಮಾಡೋ ಜಾಬ್ ಏನಿದೆ ಸೊ ಡಿಫ್ರೆಂಟ್ ಇರುತ್ತೆ. ಸಾಫ್ಟ್ವೇರ್ ಡೆವಲಪ್ ಮಾಡೋರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ಎಲ್ಲಾ ಕಡೆನೂ. ಸೊ ಈಗ ನಾನ್ ಟೆಕ್ನಿಕಲ್ ಹೋಗ್ತೀನಿ ಅಂದಾಗ ನಿಮ್ಗೆ ನೀವು ಹೇಳಿದಂಗೆ ಒಂದು 30-40,000 ವರೆಗೂ ಇರುತ್ತೆ ರೇಂಜ್. ಓಕೆ. ಸೊ ಹಾಗಾದ್ರೆ ನೀವು ಹೇಳೋ ಪ್ರಕಾರ ನೀವು ಪ್ರಾಪರ್ ಆಗಿ ಸ್ಕಿಲ್ ಕಲ್ತ್ರೆ ಖಂಡಿತ ಒಳ್ಳೆ ಪ್ಯಾಕೇಜು ಸಿಗೋ ಚಾನ್ಸಸ್ ಇದೆ. ಓಕೆ, ಹಾಗಾದ್ರೆ ಈಗ ಈ ವರ್ಷ ಸೇರ್ತಿದ್ದಾರೆ ಕೆಲವರು ಇಂಜಿನಿಯರಿಂಗ್ ಹುಡುಗರು. ಈಗ ನೆಕ್ಸ್ಟ್ ಈಗ ಇನ್ನೊಂದು 2 months ಅಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಅವರು ಫೈನಲ್ ಇಯರ್ ಬರೋಷ್ಟರಲ್ಲಿ ಒಂದು ಜಾಬ್ ರೆಡಿ ಮಾಡೋಂಥ ಸ್ಕಿಲ್ ಮಾಡ್ಕೊಬೇಕು ಅಂದ್ರೆ ಏನೇನ್ ಮಾಡ್ಬೇಕು, ಎಕ್ಸಾಕ್ಟ್ ಆಗಿ ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ರೆ ಹುಡುಗರು ಒಂದು ಒಳ್ಳೆ ಮಾಹಿತಿ ಕೊಟ್ಟಂಗಾಗುತ್ತೆ. ಫಸ್ಟ್ ಥಿಂಗ್ ಇಸ್ ಡೇಟಾ ಸ್ಟ್ರಕ್ಚರ್. ಡೇಟಾ ಸ್ಟ್ರಕ್ಚರ್ ಮಸ್ಟ್. ಇಲ್ಲ ಅಂದ್ರೆ ಏನು ಇಲ್ಲ ಕೋಡಿಂಗ್ ಅಲ್ಲಿ. ಡೇಟಾ ಸ್ಟ್ರಕ್ಚರ್ ಕಲಿಬೇಕು. ಆಮೇಲೆ ಕಲ್ತ ಮೇಲೆ ಇವಾಗ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ನಿಮ್ಗೆ ಇವಾಗ ಸ್ವಲ್ಪ ಬೇಸಿಕ್ ಆಗಿ ಕಲಿತೀನಿ ಅಂದ್ರೆ C ಇಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಸ್ವಲ್ಪ ಈಸಿ ಪರವಾಗಿಲ್ಲ ಅನ್ನೋ ಕೋಡಿಂಗ್ ಬರೋದು ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂದ್ರೆ ಪೈಥಾನ್ ಇಂದ ಸ್ಟಾರ್ಟ್ ಮಾಡಿ. ಇಲ್ಲ ನಾನು ಕಂಪ್ಲೀಟ್ ಕೋರ್ ಆಗಿ ಕಲಿತೀನಿ ನಾನು ಕೋಡಿಂಗ್ ಅಂತ ಹೇಳಿದ್ರೆ ಜಾವಾ ಸ್ಟಾರ್ಟ್ ಮಾಡಿ. ಸೊ ನೀವು ಜಾವಾ ಇಂದ ಕಲ್ತಿದ್ದೀರಿ ಅಂದ್ರೆ ನೀವು ಆಲ್ಮೋಸ್ಟ್ ಎನಿ ಲ್ಯಾಂಗ್ವೇಜ್ ಕಲ್ತ್ಬಿಡ್ಬೋದು ನೀವು ಇನ್ಸ್ಟೆಂಟ್ ಆಗಿ. ಸೊ ಜಸ್ಟ್ ಸಿಂಟ್ಯಾಕ್ಸ್ ಚೇಂಜ್ ಇರುತ್ತೆ ಅಷ್ಟೇ ಬಿಟ್ರೆ ಲಾಜಿಕ್ ಎಲ್ಲ ಸೇಮ್ ಇರುತ್ತೆ. ಸೊ ಇನ್ನೊಂದು BSc ಯಾಕೆ ಹೇಳ್ತಿದ್ದೀನಿ ಅಂದ್ರೆ BSc ಇಂದ ನಾವು ಸೂಡೋ ಕೋಡ್ ಮಾಡ್ಬೋದು. ಸೂಡೋ ಕೋಡ್ ಅಂದ್ರೆ ಏನು ಅಂದ್ರೆ ಸೊ ಈಗ ಈ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಬೋದು ಅಂದ್ರೆ ಫಸ್ಟ್ ಒಂದು ಡಿಫೈನ್ ಮಾಡ್ಬಿಡ್ತೀವಿ. ಇದನ್ನ ಫಸ್ಟ್ ಮೈನಸ್ ಮಾಡ್ಬೇಕು, ಇದನ್ನ ಆಡ್ ಮಾಡ್ಬೇಕು, ಇದನ್ನ ಅರೇ ತರ ಕನ್ಸಿಡರ್ ಮಾಡ್ಬೇಕು, ಇದನ್ನ ಆಬ್ಜೆಕ್ಟ್ ತರ ಕನ್ಸಿಡರ್ ಮಾಡ್ಬೇಕು, ಡಿಸೈಡ್ ಮಾಡ್ಬಿಡ್ತೀವಿ. ಸೊ ಆ ಡಿಸೈಡ್ ಮಾಡಿದಾಗ ನೀವು ಆ ಸೂಡೋ ಕೋಡ್ ಇಟ್ಕೊಂಡು ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ನೀವು ಕೋಡ್ ಬರ್ಬಿಡ್ಬೋದು. ಸೊ ಅದಕ್ಕೆ ನೀವು DSc ಮುಖ್ಯ ಕಲಿಬೇಕಾಗುತ್ತೆ. ಫಸ್ಟ್ ಇಂದಾನೆ ನೀವು ಸ್ಟಾರ್ಟ್ ಮಾಡಿ. ಯಾಕಂದ್ರೆ DSc ಇಸ್ ನಾಟ್ ಜಸ್ಟ್ ಒಂದು ಭಾಗ ಕಲಿತೀನಿ, ಒಂದು 15 ದಿವಸ ಕಲಿತೀನಿ ಅಂತ ಸಾಧ್ಯನೇ ಇಲ್ಲ. ಅದು DSc ನೀವು ಕಲ್ತಷ್ಟು ಇದೆ. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಇಲ್ಲ ಗೊತ್ತಿಲ್ಲ ಆದ್ರೂ ಕೇಳ್ತೀನಿ. ಸೊ 8 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ಈಗ ಯಾರೋ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಅವನು ಸ್ಟ್ರಗಲ್ ಮಾಡ್ತಿದ್ದಾನೆ, ಅಣ್ಣ ನನಗೆ ಅಣ್ಣ ಅಂತಾನೆ ನಿಮ್ಮ ಹತ್ರ ಬಂದು ಅಣ್ಣ ನನಗೊಂದೇನೋ ಒಂದು ಸಹಾಯ ಮಾಡಿ, ನಾನು ಕಲಿಬೇಕು ಸ್ಕಿಲ್ಲು, ಏನಾದ್ರೂ ಸ್ಕಿಲ್ ಹೇಳ್ಕೊಡ್ತೀರಾ ಅಂದ್ರೆ ನೀವು ರೆಡಿ ಇದ್ದೀರಾ ಹೇಳ್ಕೊಡೋದಕ್ಕೆ? ಖಂಡಿತ ಹೇಳ್ಕೊಡೋಣ. ಅಂದ್ರೆ ಹೇಳ್ಕೊಡೋದಕ್ಕೆ ರೆಡಿ ಇದ್ದೀನಿ ನೀವು ಓಪನ್. ಸೊ ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೋದು? ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಂದು ನಿಂದು ಬ್ಲಾಗ್ಸ್ ಅಂದ್ಬಿಟ್ಟು. ನಂದು ಬ್ಲಾಗ್ಸ್ ಮೆಸೇಜ್ ಮಾಡು. ಬ್ಲಾಗ್ಸ್. ಓಕೆ. ಸೊ ಈಗ ನಾನು ರೀಸೆಂಟ್ ಆಗಿ ಒಂದು ಜಾವಾನ ಒಂದು ಬೇಸಿಕ್ ಲೆವೆಲ್ ಇಂದ ಹೇಳ್ಕೊಡೋದಕ್ಕೆ 15 days ರೋಡ್ ಮ್ಯಾಪ್ ರೆಡಿ ಮಾಡ್ಬಿಟ್ಟು ಶೇರ್ ಮಾಡಿದ್ದೆ. ಒಳ್ಳೆ ರೀಚ್ ಬಂತು ಆ ವಿಡಿಯೋಗೆ. ತುಂಬಾ ಜನ ಅದನ್ನ ಕಲೆಕ್ಟ್ ಮಾಡಿದ್ರು, PDF ನ ಹೋದ್ರು ಮಾಡಿದ್ರು. ಇಟ್ಸ್ ಅರೌಂಡ್ 150 pages ಆಫ್ ಪೇಜ್. ನೀವು ಸಿಲೆಬಸ್ ಅಲ್ಲಿ ಏನ್ ಕಲೆಕ್ಟ್ ಸಾಧ್ಯ ಇಲ್ವೋ, ನೀವು ಪ್ರೊಫೆಷನಲ್ ಲೆವೆಲ್ ಹೋಗೋಷ್ಟು ನಾಲೆಜ್ ಇರುವಂತ PDF ನಾನು ರೆಡಿ ಮಾಡಿಟ್ಟಿದ್ದೀನಿ. ಸೊ ನೀವು 15 days ಅಲ್ಲಿ ಒಂದು ಜಾವಾ 0 ನಾಲೆಜ್ ಇಂದ ಒಂದು ಜಾವಾ 8 ನಾಲೆಜ್ ವರೆಗೂ ನೀವು ಒಂದು ಪ್ರಿಪೇರ್ ಫಾರ್ ಜಾವಾ ಬೇಸಿಕ್ಸ್ ಕಂಪ್ಲೀಟ್ ಕವರ್ ಮಾಡುವಂತ ಒಂದು PDF ರೆಡಿ ಮಾಡಿದ್ದೀನಿ. ಸೊ ನೀವು ಆ ತರ ಗೋತ್ರು ಮಾಡಿದ್ರೆ ಸಾಕು, ನಿಮ್ಗೆ ಒಂದು ನಾಲೆಜ್ ಬಂದ್ಬಿಡುತ್ತೆ. ಏನಾದ್ರು ಪೇ ಮಾಡ್ಬೇಕಾ? ಇಲ್ಲ, 0. ಅಲ್ಲ, ಏನಕ್ಕಂದ್ರೆ ಜನ ಅದೇ ಅಲ್ವಾ, ಈಗ ನಾವೇನೇ ಫ್ರೀಯಾಗಿ ಕೊಡ್ತಿದೀವಿ ಅಂದ್ರೆ ಅವ್ರದ್ದೇನೋ ಉದ್ದೇಶ ಇರುತ್ತೆ ಅನ್ಕೊಂತಾರೆ. ನಿಮ್ ಉದ್ದೇಶ ಒಳ್ಳೇದಾಗ್ಲಿ ಅನ್ನೋದಷ್ಟೇ. ಅಷ್ಟೇ. ನಾನ್ ಕಲ್ತಿದ್ದೀನಿ, ಇದು 4 ಜನ ಕಲಿ ಅನ್ನೋದು ಅಷ್ಟೇ ಬಿಟ್ಟು ನನ್ಗೆ ಏನು ಪೇಮೆಂಟ್ ಏನ್ ಬೇಕಾಗಿಲ್ಲ. ಸೊ ನೀವು ಒಂದ್ ಮೆಸೇಜ್ ಮಾಡಿ ನಾನು ಎರಡು ಕಳ್ಸ್ಕೊಡ್ತೀನಿ. ಓಕೆ. ಹಾಗಾದ್ರೆ ಈಗ ಪೇರೆಂಟ್ಸ್ಗೆ ನನ್ನ ಮಗನ್ನ ಸೇರಿಸಿದ್ರೆ ನಿಮ್ ಏನಾದ್ರು ಸಜೆಷನ್ಸ್ ಬೇಕು ಅಂದ್ರೆ ನಿಮ್ಮ ಬ್ಲಾಗ್ ಅಲ್ಲಿ ಬಂದು ಮೆಸೇಜ್ ಹಾಕಿದ್ರೆ ಖಂಡಿತ ನೀವು ರೆಸ್ಪಾಂಡ್ ಮಾಡ್ತೀರಿ? ಹೌದೌದು, ಖಂಡಿತ ಮಾಡ್ತೀನಿ. ಸೊ ಈಗ ಇನ್ನೊಂದು ಫೈನಲ್ ಆಗಿ ಏನ್ ಕೇಳ್ಬೋದು ಅಂದ್ರೆ ಈಗ ಲಕ್ಷಾಂತರ ಜನ ಕಂಪ್ಯೂಟರ್ ಸೈನ್ಸ್ ಅಲ್ಲೇ ಇಂಜಿನಿಯರ್ಸ್ ಆಗ್ತಿದ್ದಾರೆ. ಸೊ ಇನ್ನೂ 4 ವರ್ಷ ಆದ್ಮೇಲೆ ತುಂಬಾ ಜನ ಕ್ರೌಡ್ ಜಾಸ್ತಿ ಆಗಿರ್ತದೆ. ಸಿಗ್ಬೋದಾ ಜಾಬ್ ಫೈನಲ್ ಆಗಿ? ಧೈರ್ಯ ಮಾಡಿ ಮಾಡ್ಬೋದಾ? ನೀವು 10-20 ವರ್ಷ ಆದ್ರೂ ಜಾಬ್ಸ್ ಕೊರೋದಿಲ್ಲ, ಜಾಬ್ಸ್ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ಸ್ಕಿಲ್ಸ್ ಮ್ಯಾಟರ್ಸ್ ಅಷ್ಟೇ. ನೀವು ಸ್ಕಿಲ್ಸ್ ಇವತ್ತು ನೀವು ಇರೋ ಸ್ಕಿಲ್ಸ್ ಇನ್ನೊಂದು 2 ವರ್ಷ ಹೋದ್ರೆ ಅದು ಅಪ್ಡೇಟ್ ಆಗಿರುತ್ತೆ. ಸೊ ನೀವು ಆಸ್ತಿ ಕಲ್ತಿದೀನಿ, ನಾನು ಜಾಬ್ ಹೋಯ್ತು ಅನ್ಕೊಂಡ್ರೆ ಅಲ್ಲೇ ನೀವು
ಲರ್ನಿಂಗ್ ಪಾರ್ಟ್ ನೀವು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಜಾಬ್ ಸಿಗಲ್ಲ, ಮತ್ತೆ ಜಾಬ್ ಹೋಗುತ್ತೆ, ಮನೆ ಕುತ್ಕೋಬೇಕಾಗತ್ತೆ. ಸೊ ನಾವು ಟ್ರೈನಿಂಗ್ ತಕ್ಕಂಗೆ ಹೊಸ ಹೊಸ ಟೆಕ್ನಾಲಜಿ ಕಲಿತಾ ಹೋಗ್ಬೇಕು ಅಷ್ಟೇ ಬಿಟ್ರೆ ನಿಮ್ಗೆ ಅವಾಗ ನಿಮ್ಗೆ ಕಲಿತಾ ಹೋಗ್ತಾ ಇದ್ದಂಗೆ ನಿಮ್ಗೆ ಜಾಬ್ಸ್ ನಿಮ್ಗೆ ಸೆಕ್ಯೂರ್ ಆಗಿರುತ್ತೆ ಎಷ್ಟೇ ವರ್ಷ ಆದ್ರೂ. ಓಕೆ, ನಾನು ನೆಕ್ಸ್ಟ್ ಕ್ವಶನ್ ಅದನ್ನೇ ಕೇಳೋಣ ಅಂತಿದ್ದೆ. ಏನಂತ ಅಂದ್ರೆ ಈಗ ತುಂಬಾ ಜನ IT ಎಂಪ್ಲಾಯೀಸ್ ನ ಜಾಬ್ ಇಂದಾನು ತೆಗಿತಿದ್ದಾರೆ. ತುಂಬಾ ಜನ ಕೇಳ್ತಾ ಇದ್ರೆ ಬಂದಿದೆ, ಇಷ್ಟು ಜನ ತೆಗ್ದಿದ್ದಾರೆ ಅಂತ. ಸೊ ಈಗ ಸಸ್ಟೈನ್ ಆಗ್ಬೇಕು, ಕೆಲ್ಸಕ್ಕೆ ಸೇರಿದ್ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಕೆಲ್ಸಕ್ಕೆ ಸಡನ್ ಆಗಿ ತೆಗೆದ್ಬಿಟ್ರೆ ಈಗ ಭಯ ಆಗ್ತದೆ ಎಷ್ಟೋ ಜನಕ್ಕೆ. ಸೊ ಅಂದ್ರೆ ನೀವು ಸ್ಕಿಲ್ ಎನ್ಹಾನ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಚಾನ್ಸಸ್ ಕಡಿಮೆ ನೀವು ಸ್ಯಾಕ್ ಆಗೋದು. ಹೌದೌದು. ಈಗ ಮೇಜರ್ ಆಗಿ ತೆಗೆಯುವಂತವ್ರನ್ನ ಅಂದ್ರೆ ಈಗ ಒಂದು ಪರ್ಫಾರ್ಮೆನ್ಸ್ ಹೆವಿ ಕಮ್ಮಿ ಇರುತ್ತೆ. ಸೊ ಅಂತವ್ರನ್ನ ಅವರು ಒಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಇಕ್ಕಿರ್ತಾರೆ. ಸೊ ಈಗ ಕಂಪನಿಗೆ ಸಡನ್ ಆಗಿ ಏನೋ ಲಾಸ್ ಬಂತಂದ್ರೆ ಅವರು ಒಂದಷ್ಟು ಜನ ಫೈರ್ ಮಾಡ್ಬೇಕು. ನೀವು ಯಾವಾಗ ಆ ಲಿಸ್ಟ್ ಅಲ್ಲಿ ಇರ್ತೀರೋ, ನೀವು ಅಂದ್ರೆ ನೀವು ಸ್ಕಿಲ್ಸ್ ಏನು ಬೇರೆ ಸ್ಕಿಲ್ಸ್ ಇಲ್ಲ ನಿಮ್ಗೆ, ಬರೀ ನೀವು ಏನ್ ಕೆಲಸ ಕೊಟ್ಟು ಅಷ್ಟೇ ಮಾತ್ರ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೊಂದು ಬ್ಲಾಕ್ ಲಿಸ್ಟ್ ಕೊಟ್ಟಿರ್ತಾರೆ ಅವ್ರ HR. ಸೊ ಇವರೆಲ್ಲ ನಿಮ್ ಬೇರೆ ಸ್ಕಿಲ್ಸ್ ಇಲ್ಲ ಇವ್ರ ಹತ್ರ ಅಂದ್ಬಿಟ್ಟು. ಸೊ ಅವ್ರಿಗೆ ಯಾವ್ದೋ ಫೈನಾನ್ಸಿಯಲ್ ಕ್ರೈಸ್ ಬಂದ ತಕ್ಷಣ ಫಸ್ಟ್ ಆ ಲಿಸ್ಟ್ ತೆಗೆದ್ಬಿಟ್ಟು ಅಷ್ಟು ಜನ ಫೈರ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ನೀವು ಆ ಲಿಸ್ಟ್ ಹೋಗ್ದಿರಬೇಕಂದ್ರೆ ನೀವು ಎವ್ರಿ ಡೇ ಏನೋ ಒಂದು ಕಲಿತಾ ಇರ್ಬೇಕು. ಆ ಕಲ್ತಿರೋದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ನಿಮ್ HR ಆಗಲಿ ನಿಮ್ ಮ್ಯಾನೇಜರ್ ಆಗಲಿ ತಿಳಿಸ್ತಾ ಇರ್ಬೇಕು, ಇವತ್ತು ಈ ವಿಷಯ ಕಲ್ತಿದ್ದೀನಿ, ಇದನ್ನ ನಾವು ಈ ತರ ಆರ್ಗನೈಸ್ ಮಾಡ್ಬೋದು ಅಂತ. ಈಗ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಇವಾಗ ಒಂದು ಪ್ರೀವಿಯಸ್ ಕಂಪನಿಯಲ್ಲಿ ವಾಯ್ಸ್ ಆಟೋಮೇಶನ್ ಇತ್ತು. ಸೊ ಅದೇನಂದ್ರೆ ವಾಯ್ಸ್ ತಗೊಂಡ್ಮೇಲೆ ಟ್ರಾನ್ಸ್ಕ್ರಿಪ್ಟ್ ಜನರೇಟ್ ಮಾಡ್ತೀವಿ. ಟ್ರಾನ್ಸ್ಕ್ರಿಪ್ಟ್ ಅಂದ್ರೆ ಆ ವಾಯ್ಸ್ ಅಲ್ಲಿ ಏನ್ ಮಾತಾಡಿರೋ ಅಂತ ಇನ್ಫಾರ್ಮೇಶನ್ ಟೆಕ್ಸ್ಚುಯಲ್ ಫಾರ್ಮ್ ಅಲ್ಲಿ ತೆಗೆಯೋದು. ಸೊ ಅದು ತೆಗೆದ್ಮೇಲೆ ಸೊ ಅದನ್ನ ಕರೆಕ್ಷನ್ ಮಾಡ್ಬೇಕು, ಕರೆಕ್ಟ್ ಆಗಿಲ್ಲ ಅಂದ್ಬಿಟ್ಟು. ಸೊ ಈಗ ಮ್ಯಾನ್ಯಲ್ ಆಗಿ ನಾನು ಮಾಡ್ತೀನಿ ಅಂದ್ರೆ ಒಂದು 10 minutes ಕಾಲ್ ಇದ್ರೆ ಅದು ನಿಮ್ಗೆ ಅರೌಂಡ್ 10 minutes ಆಗುತ್ತೆ. ನೀವು ಗೊತ್ತು ಮಾಡ್ಬೇಕಂದ್ರೆ ಪ್ಲೇ ಮಾಡ್ಕೊಂಡು ಒಂದೊಂದು ಕಾಲ್ ಮೆಸೇಜ್ ಕರೆಕ್ಟ್ ಆಗಿ ಬಂದಿದೆ, ಕನ್ವರ್ಟ್ ಮಾಡಿದೆ ಕರೆಕ್ಟ್ ಆಗಿ ತಕ್ಷಣ ನೋಡ್ಬೇಕಂದ್ರೆ. ಸೊ ನೀವು ಅದನ್ನ ಏನ್ ಮಾಡ್ಬೇಕಂದ್ರೆ ಇನ್ ಸ್ವಲ್ಪ ಸ್ವಲ್ಪ ಪ್ರಾಂಪ್ಟ್ ಆಡ್ ಮಾಡಿದಾಗ ಸೊ ಅದೇ ನಿಮ್ ವೆರಿಫೈ ಮಾಡ್ಬಿಡುತ್ತೆ. ಸೊ ಆ ರೀತಿ ನೀವು ಮಾಡೋ ಕೇಳಬೇಕಿದೆ ಅಂದಾಗ ಸೊ ನಿಮ್ ಜಾಬ್ ಸೆಕ್ಯೂರ್ ಆಗುತ್ತೆ. ಯಾಕಂದ್ರೆ ಯು ನೀಡ್ ಟು ಇಂಪ್ರೆಸ್ ದ ಮ್ಯಾನೇಜರ್ ಅಷ್ಟೇ, ಏನಿಲ್ಲ ಮ್ಯಾಟ್ರ್. ಓಕೆ, ಈಗ ಐ ಥಿಂಕ್ ಮೆಜಾರಿಟಿ ಇನ್ಫಾರ್ಮೇಶನ್ ಕೊಟ್ರಿ. ಈಗ ಫೈನಲ್ ಆಗಿ ನೀವು ಓದಿರೋ ಕಾಲೇಜ್ ಬಗ್ಗೆ ಕೆಲವು ಮಾಹಿತಿ ಕೇಳ್ತೀನಿ. ಹೇಗಿದೆ ನಿಮ್ UVC ಕಾಲೇಜು, ಸೇರ್ಬೋದಾ ಇನ್ ಕೇಸ್ ಸೀಟ್ ಸಿಕ್ಕಿದ್ರೆ? ಖಂಡಿತ. UVC is an oldest engineering college in ಕರ್ನಾಟಕ. ಸೊ ಅದ್ರ ಜೊತೆಗೆ 1917 ಅಲ್ಲಿ ಏನೋ ಲಾಂಚ್ ಆಗಿದೆ ಕಾಲೇಜು. ಅರೌಂಡ್ 100 years ಕಂಪ್ಲೀಟ್ ಆಗಿದೆ ಕಾಲೇಜ್ಗೆ. ವಿಶ್ವೇಶ್ವರಯ್ಯ ಅವರು ಬಿಲ್ಡ್ ಮಾಡಿರೋ ಕಾಲೇಜ್ ಅದು. ಸೊ ನೀವು ಏನಂದ್ರೆ ರಿಸರ್ಚ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಇದೆ ಅಂದ್ರೆ ಆ ಕಾಲೇಜ್ ಬನ್ನಿ. ಯಾಕಂದ್ರೆ ಒಳ್ಳೆ ರಿಸರ್ಚರ್ಸ್ ಇದ್ದಾರೆ, PhD ಪ್ರೊಫೆಸರ್ಸ್ ಇದ್ದಾರೆ. ಸೊ ನೀವು ಅವ್ರ ಅಂಡರ್ ಅಲ್ಲಿ ವರ್ಕ್ ಮಾಡಿದ್ರೆ ನಿಮ್ಗೆ ಖಂಡಿತ ಏನೋ ನಾಲೆಜ್ ಸಿಗುತ್ತೆ. ಸೊ ಎಲ್ಲರಿಗೂ ಕೆಲಸ ಸಿಗುತ್ತಾ UVC ಸೇರಿದವ್ರಿಗೆಲ್ಲ? ಎಲ್ಲರೂ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಸ್ಕಿಲ್ ಮ್ಯಾಟರ್ಸ್. ಈಗ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ. ಆಪರ್ಚುನಿಟೀಸ್ ಮಾತ್ರ ಎಲ್ಲಾ ಕಂಪ್ನೀಸ್ ಬರುತ್ತೆ, ದೊಡ್ಡ ಟಾಪ್ ಕಂಪ್ನೀಸ್ ಎಲ್ಲ ಬರುತ್ತೆ ನಮ್ಮ ಕಾಲೇಜ್ಗೆ. ಸೊ ಆಪರ್ಚುನಿಟೀಸ್ ಅನ್ನೋದು ಇದ್ದೇ ಇದೆ. ನಿಮ್ ಕೇಳ್ಬಿಟ್ಟಿದ್ದು ಅಂದ್ರೆ ನೀವು ಸ್ಕಿಲ್ ಕಲಿಲೇಬೇಕು. ಸ್ಕಿಲ್ ಕಲ್ತ್ರೆ ನೀವು ಸರ್ವೈವ್ ಆಗ್ಬೋದು. ಹೌದೌದು. ಸೊ ಸುಮ್ನೆ ನಾನು ಬುಕ್ ಓದ್ತೀನಿ, ಪುಸ್ತಕ ಬದನೆಕಾಯಿ ಮಾಡ್ಕೊಂತೀವಿ ಅಂದ್ರೆ ಆಗೋದಿಲ್ಲ. ಸೊ ನೀವು ವರ್ಲ್ಡ್ಗೆ ಓಪನ್ ಆಗ್ಲೇಬೇಕು. ಓಕೆ, ಫೈನಲ್ ಆಗಿ ಈಗ ಏನ್ ಹೇಳ್ತೀರಿ ನೀವು? ಈಗ CS ಸೇರ್ತಿದ್ದೀನಿ ಇಲ್ಲ CS ರಿಲೇಟೆಡ್ ಬ್ರಾಂಚಸ್ ಸೇರ್ತೀನಿ ಅನ್ನೋ ಸ್ಟೂಡೆಂಟ್ಸ್ಗೆ ನೀವು ಏನ್ ಒಂದು ಕಿವಿ ಮಾತು ಅಂತ ಆದ್ರೆ ಏನ್ ಹೇಳ್ಬೋದು ಈಗ? ಸೊ ಒನ್ ಥಿಂಗ್ ಈಸ್, ನೀವು ದೇವನಿಂದಾನೆ ಸಿಂಪಲ್ ಪ್ರಾಜೆಕ್ಟ್ಸ್ ಅಲ್ಲಿ ಒಂದು ಅಡಿಷನ್ ಇಂದ ಸ್ಟಾರ್ಟ್ ಮಾಡಿ, ನೀವು ಸಿಂಪಲ್ ಅಡಿಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಆ ಪ್ರೋಗ್ರಾಮ್ ನ ಗಿಟಬಲ್ ನಿಮ್ಮ ಲೆವೆಲ್ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಿ. ಎವ್ರಿ ಡೇ ಒಂದು ಕೋಡ್ ಬರೆದು ಅದಕ್ಕೆ ಪುಷ್ ಮಾಡಿ. ನೀವು ಇಲ್ಲಿ ಮಾಡಿದಾಗ ನಿಮ್ಗೆ 4 years ಅಲ್ಲಿ ಅದೊಂದು ದೊಡ್ಡ ರೆಪಾಸಿಟರೀಸ್ ಹೋಗಿರುತ್ತೆ ಅಲ್ಲಿ ಗಿಟಬಲ್. ಸೊ ನೀವು ಅದೇ ಒಂದು ಪ್ರೊಫೈಲ್ ಆಗುತ್ತೆ ನಿಮ್ಗೆ, ಗಿಟಬ್ ಪ್ರೊಫೈಲ್. ನಾನು ಹೆಂಗ್ ಬೇರೆ ನನ್ನ ಸ್ಕಿಲ್ಸ್ ನ ಗ್ರೋತ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ಟ್ರ್ಯಾಕ್ ಸಿಗುತ್ತೆ. ಸೊ ನಾನು ಫಸ್ಟ್ ಪ್ರೋಗ್ರಾಮ್ ಈ ತರ ಇತ್ತು, ನಂದು ಲಾಸ್ಟ್ ಪ್ರಾಜೆಕ್ಟ್ ಈ ತರ ಇದೆ, ನಾನು ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಅಂತ ನೀವು ಡೀಟೇಲ್ ಆಗಿ ಶೋರ್ ಮಾಡಿದಾಗ ದಟ್ ಈಸ್ ಎ ಡಾಕ್ಯುಮೆಂಟ್ ಎವಿಡೆನ್ಸ್ ದಟ್ ನೀವು ಏನೋ ಕಲ್ತಿದ್ದೀರಾ ಅಂತ ಒಂದು ಎವಿಡೆನ್ಸ್ ಇರುತ್ತೆ. ಸೊ ನೀವು ಮೋಸ್ಟ್ ಆಫ್ ದ ಕಂಪನೀಸ್ ಕೂಡ ಇವತ್ತು ಏನ್ ಹೇಳಿದ್ರೆ ನೀವು ಗಿಟಬ್ ರೆಪಾಸಿಟರಿ ಇದೆ ಅಂತ ಹೇಳ್ತಾರೆ. ಸೊ ನೀವು ಗಿಟಬ್ ರೆಪಾಸಿಟರಿ ಶೇರ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ಏನಂತಾರೆ, ನಿಮ್ಗೆ ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಗಿಟಬ್ ರೆಪಾಸಿಟರಿ ಇಂದ. ನೀವು ಫಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಮಾಡಿ, ನೀವು ಸಿಂಪಲ್ ಪ್ರೋಗ್ರಾಮ್ ಆಗಿ ಡೈಲಿ ಏನೋ ಒಂದು ಗೋಲ್ ಬರೀರಿ. ಸೊ ಗಿಟಬ್ ಸ್ಟ್ರೀಕ್ ಫಾಲೋ ಮಾಡಿ. ಇವಾಗ ಸ್ನ್ಯಾಪ್ಚಾಟ್ ಸ್ಟ್ರೀಕ್ ಫಾಲೋ ಮಾಡ್ತಾರೆ ಕೆಲವರು, ಇವತ್ತು 3 ದಿವಸ ಕಲ್ತಿಲ್ಲ ಸ್ಟ್ರೀಕ್ ಬ್ರೇಕ್ ಆಯ್ತು ಅಂತ. ಸೊ ಆ ರೀತಿ ಸ್ಟ್ರೀಕ್ ನ ನೀವು ಗಿಟಬಲ್ ಫಾಲೋ ಮಾಡಿದ್ರೆ ದಟ್ ವಿಲ್ ಹೆಲ್ಪ್ ಯು ಬೆಟರ್ ಇನ್ ದ ಫ್ಯೂಚರ್. ಓಕೆ ಶ್ರೇಯಸ್, ಇನ್ನೊಂದು ಮೇಜರ್, ಈಗ ನೀವು ಹೇಳಿದ ಮೇಲೆ ನನಗೆ ಹೊಸ ಒಂದು ಕ್ವಶನ್ ನೆನಪಾಯ್ತು. ಈಗ ಎಷ್ಟೊಂದು ಜನಕ್ಕೆ ನೀವು ಹೇಳಿದಾಗೆ ಬೆಂಗಳೂರಲ್ಲಿ ಇದ್ದಾರೆ, ಸರೌಂಡಿಂಗ್ ಅಲ್ಲಿ ಇದ್ದಾರೆ ಸ್ಟೂಡೆಂಟ್ಸು, ಇಲ್ಲ ಫ್ಯಾಮಿಲಿ ಸ್ವಲ್ಪ ಎಜುಕೇಟೆಡ್ ಇದ್ದಾರೆ. ಸೊ ತೊಂದರೆ ಇಲ್ಲ, ನೀವೇನೇ ವರ್ಡ್ಸ್ ಯೂಸ್ ಮಾಡಿದ್ರೆ ಗಿಟಬ್, ಲಿಂಕ್ಡ್ ಇನ್ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಪೇರೆಂಟ್ಸ್ ಸ್ವಲ್ಪ ಅವೇರ್ನೆಸ್ ಇರುತ್ತೆ. ನಿಮ್ಗೆ ಒಂದು ವಿಷಯ ಗೊತ್ತಿಲ್ಲ ಅನ್ಕೊಳ್ತೀನಿ, ಎಷ್ಟೋ ಜನ ಕಂಪ್ಯೂಟರ್ ಸೈನ್ಸ್ ಸೇರ್ತಾರೆ, ಯಾವ ಏರಿಯಾ ಅಂತ ಬೇಡ,
ದೇ ಆರ್ ವೆರಿ ಗುಡ್ ಇನ್ ಮಾರ್ಕ್ಸ್ ಅಲ್ಲಿ ಚೆನ್ನಾಗಿ ಬಂದಿರ್ತಾರೆ. ಪಾಪ ಕಂಪ್ಯೂಟರ್ ನೋಡಿರೋದಿಲ್ಲ, ಕಂಪ್ಯೂಟರ್ ಆನ್ ಮಾಡೋದಕ್ಕೆ ಬರೋದಿಲ್ಲ, ಅವ್ರಿಗೆ ವರ್ಡ್ಸ್ ಎಲ್ಲ ಕೇಳಿದ್ರೆ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತದೆ. ಸೊ ಅವರು ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಅಂತ. ಸೊ ಈಗ ಸಿಂಪಲ್ ಎಲ್ಲರ ಮೊಬೈಲ್ ಅಲ್ಲಿ AI ಇದೆ, ಜೆಮಿನೈ ಇದೆ, ಚಾಟ್ ಜಿಪಿಟಿ ಇದೆ. ಸೊ ಅದ್ರಲ್ಲಿ ಹೋಗ್ಬಿಟ್ಟು ಸೊ ಐ ವಾಂಟ್ ಟು ಬಿ ಎನ್ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ದಿಸ್ ಸ್ಪೆಸಿಫಿಕ್ 3 years. ಐ ಮೀನ್ ಫಸ್ಟ್ ಇಯರ್ ಅಲ್ಲಿ ಅಂದ್ರೆ 3 years ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಈ ಸ್ಪೆಸಿಫಿಕ್ ಪ್ರೊಫೈಲ್ ಅಲ್ಲಿ ನಾನು ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿ ನೀವು ಕೇಳಿದಾಗ ಸೊ ಏನೆಲ್ಲ ಕಲಿಬೇಕು ಅಂದ್ಬಿಟ್ಟು ಒಂದು ಆಪ್ಷನ್ ಕೇಳಿ ಅದಕ್ಕೆ. ಸೊ ಅದೇ ಕಂಪ್ಲೀಟ್ ಡೀಟೇಲ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಸೊ AI ನ ಈ ತರ ಯೂಸ್ ಮಾಡ್ಕೊಂಡ್ರೆ ದಟ್ ವಿಲ್ ಹೆಲ್ಪ್ ಯು ಇನ್ ಬೆಟರ್ಮೆಂಟ್ ಆಫ್ ಯುವರ್ ಕೆರಿಯರ್. ಸೊ ಏನೇ ಮೆಂಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀರಿ. ಹೌದೌದು, ದಟ್ ಶುಡ್ ಬಿ ದ ಫಸ್ಟ್ ಮೆಂಟರ್. ಯಾಕಂದ್ರೆ ಈಗ ಬೇರೆ ನಾರ್ಮಲ್ ಫಿಸಿಕಲ್ ಮೆಂಟರ್ಸ್ ಎವ್ರಿ ಟೈಮ್ ಅವೈಲೇಬಲ್ ಇರಲ್ಲ. ಹೌದು. ನಿಮ್ ಕೈಯಲ್ಲಿ ಯಾವಾಗಲೂ ಫೋನ್ ಇರುತ್ತೆ, ಫೋನ್ ಶುಡ್ ಬಿ ಯುವರ್ ಫಸ್ಟ್ ಮೆಂಟರ್. ಓಕೆ ಥ್ಯಾಂಕ್ ಯು ಶ್ರೇಯಸ್, ತುಂಬಾ ಇನ್ಫಾರ್ಮೇಶನ್ ಕೊಟ್ರೆ. ತುಂಬಾ ಧನ್ಯವಾದಗಳು ಇಷ್ಟು ನಿಮ್ ಟೈಮ್ ಕೊಟ್ಟಿದ್ದೀರಿ.